ನಂತರ ಏನಾಯ್ತು, ಬೇರೆ ಏನೋ ಪ್ಲಾನ್ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಆ ಜಾಗಗಳಲ್ಲಿ, ಪಾಯಿಂಟ್ ಔಟ್ ಮಾಡಿದ ಜಾಗಗಳಲ್ಲಿ ನಕ್ಸಲ್ ನಿಗ್ರಹ ಪಡೆಯನ್ನ ಹಾಕಿದ್ರು ಪೊಲೀಸರು. ಸೊ ಆ ನಕ್ಸಲ್ ನಿಗ್ರಹ ಪಡೆ 24 ಗಂಟೆ ಕಾವಲು ಕಾಯ್ತಾ ಇರೋದನ್ನ ಕಂಡು ಬುರ್ಡೆ ಗ್ಯಾಂಗ್ ಕಾಲ್ ಕಿತ್ತಿತ್ತು. ಜುಲೈ 11ನೇ ತಾರೀಕು ನಮ್ ಪ್ಲಾನ್ ಪ್ರಕಾರ ಹೋಗ್ತಾ ಇಲ್ಲ ಅಂತ ಬೇರೆ ರೀತಿನಲ್ಲಿ ಅಲರ್ಟ್ ಆಗಿತ್ತು. ಬಂಗ್ಲೆಗುಡ್ಡದಲ್ಲಿ ತಲೆ ಬುರ್ಡೆ ಶೂಟಿಂಗ್ ಮಾಡಲಾಯಿತು. ಯೂಟ್ಯೂಬರ್ನ ಬಳಸ್ಕೊಂಡು ಬುರ್ಡೆನ ಆ ಕತ್ತಿಯಿಂದ ತೆಗೆದಂಗೆ ಒಂದು ಪ್ಲಾನ್ ಮಾಡಿ ಅಲ್ಲೊಂದು ಸೀರೆ ಕಟ್ಟಿ, ಎಲ್ಲಿದೆ ಸೀರೆ, ಈಗೆಲ್ಲಿ ಸಾಕ್ಷ್ಯ ಎಲ್ಲಿದೆ, ಯಾರು ಕಟ್ಟಿರೋದು ಅದನ್ನ? ಬುರ್ಡೆ ತೆಗೆದ ಹಾಗೆ, ಕತ್ತಿಯಿಂದ ತೆಗೆದ ಹಾಗೆ ಶೂಟಿಂಗ್ ಮಾಡಲಾಯಿತು. ಚಿನ್ನಯ್ಯನ ಇಡೀ ತಂಡ ಕಾಡಿಗೆ ಕರೆದೊಯ್ದಿತ್ತು. ಪ್ರಾತ್ಯಕ್ಷಿಕೆ ವೇಳೆ ಎಎನ್ಎಫ್ ಸಿಬ್ಬಂದಿ ಕೂಡ ಪ್ರತ್ಯಕ್ಷವಾಗಿದ್ರು. ಏನ್ ಮಾಡೋದು, ಇದನ್ನ ಮಾಡಕ್ಕೆ, ಈ ಬುರ್ಡೆ ತೆಗೆಯಕ್ಕೆ ಹೋದಾಗ, ಈ ಶೂಟಿಂಗ್ ಮಾಡಕ್ ಹೋದಾಗ ಕೂಡ ಆಂಟಿ ನಕ್ಸಲ್ ಫೋರ್ಸ್ ಪ್ರತ್ಯಕ್ಷವಾಗಿದ್ರು. ಇನ್ನು ಎಸ್ಐಟಿ ಮುಂದೆ ಆ ಎಎನ್ಎಫ್ ಸಿಬ್ಬಂದಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡದಿಂದಲೇ ಷಡ್ಯಂತ್ರಿಗಳು ತಲೆಬುರ್ಡೆಯನ್ನ ತಂದಿದ್ರು. ಉಜಿರೆಗೆ ತಂದು ಉಜಿರೆಯಿಂದ ಬೆಂಗಳೂರಿಗೆ ತಲೆಬುರ್ಡೆ ಪಾರ್ಸಲ್ ಆಯ್ತು. ಬೆಂಗಳೂರಲ್ಲಿ ಚಿನ್ನಯ್ಯನ ಕೈ ಸೇರಿತ್ತು ತಲೆಬುರ್ಡೆ, ಅಲ್ಲಿಂದ ದೆಹಲಿವರೆಗೂ ಹೋಯ್ತು. ರೈಟ್, ಇಡೀ ಹೂರಣವನ್ನ ಎಳೆ ಎಳೆಯಾಗಿ ಚಿನ್ನಯ್ಯ ಎಸ್ಐಟಿ ಮುಂದೆ ಬಿಚ್ಚಿಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ತನಿಖೆಯಲ್ಲಿ ಈ ಷಡ್ಯಂತ್ರದ ಇಡೀ ಪೂರ್ಣವನ್ನ, ತಲೆಬುರ್ಡೆ ಎಲ್ಲಿಂದ ಬಂತು, ಹೇಗೆ ಯೂಟ್ಯೂಬರ್ನ ಕರ್ಕೊಂಡೋಗಿ ಆ ಇಡೀ ಚಿತ್ರಣವನ್ನ ಮಾಡಲಾಯಿತು, ಆನಂತರ ಉಜಿರೆಗೆ ಬಂತು, ಆನಂತರ ಬೆಂಗಳೂರಿಗೆ ಬಂತು, ಅಲ್ಲಿಂದ ಡೆಲ್ಲಿಗೆ ತಗೊಂಡೋದ್ರು, ಆ ಇಡೀ ಚಿತ್ರಣದ ವಿಚಾರವನ್ನ ಚಿನ್ನಯ್ಯ ಯಾವ ರೀತಿಯಲ್ಲಿ ಎಳೆ ಎಳೆಯಾಗಿ ಬಾಯ್ಬಿಟ್ಟಿದ್ದಾನೆ? ನಿಮ್ಮ ಹತ್ರ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಹೇಳಿ. ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಷಡ್ಯಂತ್ರಗಳು ಒಂದೊಂದೇ ಬಯಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಆರಂಭದಲ್ಲಿ ಬುರುಡೆ ಎಲ್ಲಿಂದ ತಂದದ್ದು, ಯಾವಾಗ ತಂದದ್ದು ಮತ್ತು ಯಾರು ತಂದದ್ದು ಎನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇತ್ತು. ಆ ಬಳಿಕ ವಿಠ್ಠಲಗೌಡ್ರೆ ಈ ಒಂದು ಬುರುಡೆಯನ್ನ ತಂದದ್ದು, ಅದು ಬಂಗ್ಲಗುಡ್ಡ ಕಾಡಿನಿಂದ. ವಿಠ್ಠಲಗೌಡ್ರು ಮತ್ತು ಪ್ರದೀಪ್ ಅನ್ನುವಂತ ಇಬ್ರು ಹೋಗಿ ಆ ಒಂದು ಬುರುಡೆಯನ್ನು ತಂದದ್ದು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಅದರ ಬಳಿಕ ದೆಹಲಿ ಲಿಂಕ್ ಕೂಡ ಇದಕ್ಕೆ ಸಿಕ್ಕಿರುವಂತದ್ದು. ದೆಹಲಿಯ ಒಂದು ಅಪರಿಚಿತರ ಮನೆಯಲ್ಲಿ ಈ ಒಂದು ಮೀಟಿಂಗ್ ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಉಜಿರೆ ಮೂಲದ 3 ಮತ್ತು 2 ಯೂಟ್ಯೂಬರ್ ಮತ್ತು ಉತ್ತರ ಕರ್ನಾಟಕದವರು ಕೂಡ ಇದರಲ್ಲಿ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ತನಿಖೆ ಆಗ್ತಾ ಇರುವಂತದ್ದು. ಒಂದೊಂದೇ ವಿಚಾರಗಳು ಕೂಡ ಹೊರಬೀಳ್ತಾ ಇರುವಂತದ್ದು. ಸದ್ಯ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಆಲ್ ರೈಟ್, ಇಡೀ ಬುರುಡೆಯ ರಹಸ್ಯವನ್ನ ಚಿನ್ನಯ್ಯ ಎಳೆ ಎಳೆಯಾಗಿ ಎಸ್ಐಟಿ ಮುಂದೆ ಬಿಚ್ಚಿಟ್ಟಿದ್ದಾನೆ ಅಂತ ಹೇಳಲಾಗಿದೆ. ವಿಠ್ಠಲಗೌಡ ಬಂಗ್ಲೆಗುಡ್ಡದಿಂದ ಆ ಬುರುಡೆಯನ್ನ ತಂದಿದ್ದು. ಫಸ್ಟಿಗೆ ನೀವು ನೋಡಿದ್ರೆ ವೀಕ್ಷಕರೇ, ಈ ಇಡೀ ತನಿಖೆ ಶುರುವಾದ ಮೊದಲಿಗೆ ಚಿನ್ನಯ್ಯ ತಾನೇ ಅಗೆದು ತಂದ ಬುರುಡೆ ಅಂತ ಹೇಳಲಾಯಿತು. ಈಗ ವಿಠ್ಠಲಗೌಡ, ಸೌಜನ್ಯ ಮಾವ ವಿಠ್ಠಲಗೌಡ ಈ ಬುರುಡೆಯನ್ನ ಬಂಗ್ಲೆಗುಡ್ಡದಿಂದ ಪ್ರದೀಪ್ ಮತ್ತು ವಿಠ್ಠಲಗೌಡ ಅಗೆದು ತಂದರು. ಅಗೆದೋ ಅಥವಾ ಹಂಗೆ ತಂದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂಗ್ಲೆಗುಡ್ಡದಿಂದ ತಂದು ಅದನ್ನ ಉಜ್ರೆನಲ್ಲಿ ಇಟ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ತಲುಪಿಸಿ ಚಿನ್ನಯ್ಯನ ಕೈಗೆ ತಲುಪಿಸಲಾಯಿತು. ಪ್ಲಾನ್ ಮಾಡಿ, ಹಿಂಗ್ ತಗೊಂಡೋಗು ನೀನು, ಹಿಂಗ್ ಹೇಳು, ಈ ತರ ಕತೆ ಆಗಬೇಕಿದು ಅಂತ. ಅನಂತರ ಇನ್ನೋರ್ವ ಸೂತ್ರಧಾರ, ಪ್ರಮುಖ ಸೂತ್ರಧಾರ, ಸದ್ಯದಲ್ಲೇ ಬಯಲು ಮಾಡ್ತೀವಿ ಅದನ್ನು ಕೂಡ. ಸೊ ಅವರು ಎಲ್ಲಾ ಕಥೆ ಹೆಣೆದು ಕೊಟ್ಟು ಡೆಲ್ಲಿನಲ್ಲೂ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ SP ಆಫೀಸಿಗೆ ತಗೊಂಡ್ಬಂದಿದ್ದಾರೆ. ಬುರ್ಡೆ ತಂದು ಕೊಟ್ಟ ನಂತರ ಏನಾಯ್ತು, ಬೇರೆ ಏನೋ ಪ್ಲಾನ್ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಆ ಜಾಗಗಳಲ್ಲಿ, ಪಾಯಿಂಟ್ ಔಟ್ ಮಾಡಿದ ಜಾಗಗಳಲ್ಲಿ ನಕ್ಸಲ್ ನಿಗ್ರಹ ಪಡೆಯನ್ನ ಹಾಕಿದ್ರು ಪೊಲೀಸರು. ಸೊ ಆ ನಕ್ಸಲ್ ನಿಗ್ರಹ ಪಡೆ 24 ಗಂಟೆ ಕಾವಲು ಕಾಯ್ತಾ ಇರೋದನ್ನ ಕಂಡು ಬುರ್ಡೆ ಗ್ಯಾಂಗ್ ಕಾಲ್ ಕಿತ್ತಿತ್ತು. ಜುಲೈ 11ನೇ ತಾರೀಕು ನಮ್ ಪ್ಲಾನ್ ಪ್ರಕಾರ ಹೋಗ್ತಾ ಇಲ್ಲ ಅಂತ ಬೇರೆ ರೀತಿನಲ್ಲಿ ಅಲರ್ಟ್ ಆಗಿತ್ತು. ಬಂಗ್ಲೆಗುಡ್ಡದಲ್ಲಿ ತಲೆ ಬುರ್ಡೆ ಶೂಟಿಂಗ್ ಮಾಡಲಾಯಿತು. ಯೂಟ್ಯೂಬರ್ನ ಬಳಸ್ಕೊಂಡು ಬುರ್ಡೆನ ಆ ಕತ್ತಿಯಿಂದ ತೆಗೆದಂಗೆ ಒಂದು ಪ್ಲಾನ್ ಮಾಡಿ ಅಲ್ಲೊಂದು ಸೀರೆ ಕಟ್ಟಿ, ಎಲ್ಲಿದೆ ಸೀರೆ, ಈಗೆಲ್ಲಿ ಸಾಕ್ಷ್ಯ ಎಲ್ಲಿದೆ, ಯಾರು ಕಟ್ಟಿರೋದು ಅದನ್ನ? ಬುರ್ಡೆ ತೆಗೆದ ಹಾಗೆ, ಕತ್ತಿಯಿಂದ ತೆಗೆದ ಹಾಗೆ ಶೂಟಿಂಗ್ ಮಾಡಲಾಯಿತು. ಚಿನ್ನಯ್ಯನ ಇಡೀ ತಂಡ ಕಾಡಿಗೆ ಕರೆದೊಯ್ದಿತ್ತು. ಪ್ರಾತ್ಯಕ್ಷಿಕೆ ವೇಳೆ ಎಎನ್ಎಫ್ ಸಿಬ್ಬಂದಿ ಕೂಡ ಪ್ರತ್ಯಕ್ಷವಾಗಿದ್ರು. ಏನ್ ಮಾಡೋದು, ಇದನ್ನ ಮಾಡಕ್ಕೆ, ಈ ಬುರ್ಡೆ ತೆಗೆಯಕ್ಕೆ ಹೋದಾಗ, ಈ ಶೂಟಿಂಗ್ ಮಾಡಕ್ ಹೋದಾಗ
ಕೂಡ ಆಂಟಿ ನಕ್ಸಲ್ ಫೋರ್ಸ್ ಪ್ರತ್ಯಕ್ಷವಾಗಿದ್ರು. ಇನ್ನು SIT ಮುಂದೆ ಆ ANF ಸಿಬ್ಬಂದಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡದಿಂದಲೇ ಷಡ್ಯಂತ್ರಿಗಳು ತಲೆಬುರುಡೆಯನ್ನ ತಂದಿದ್ರು. ಉಜಿರೆಗೆ ತಂದು ಉಜಿರೆಯಿಂದ ಬೆಂಗಳೂರಿಗೆ ತಲೆಬುರುಡೆ ಪಾರ್ಸಲ್ ಆಯ್ತು. ಬೆಂಗಳೂರಲ್ಲಿ ಚಿನ್ನಯ್ಯನ ಕೈ ಸೇರಿತ್ತು ತಲೆಬುರುಡೆ, ಅಲ್ಲಿಂದ ದೆಹಲಿವರೆಗೂ ಹೋಯ್ತು. ರೈಟ್, ಇಡೀ ಹೂರಣವನ್ನ ಎಳೆ ಎಳೆಯಾಗಿ ಚಿನ್ನಯ್ಯ SIT ಮುಂದೆ ಬಿಚ್ಚಿಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, SIT ತನಿಖೆಯಲ್ಲಿ ಈ ಷಡ್ಯಂತ್ರದ ಇಡೀ ಹೂರಣವನ್ನ ತಲೆಬುರುಡೆ ಎಲ್ಲಿಂದ ಬಂತು, ಹೇಗೆ ಯೂಟ್ಯೂಬರ್ನ ಕರ್ಕೊಂಡೋಗಿ ಆ ಇಡೀ ಚಿತ್ರಣವನ್ನ ಮಾಡಲಾಯಿತು, ಆನಂತರ ಉಜಿರೆಗೆ ಬಂತು, ಆನಂತರ ಬೆಂಗಳೂರಿಗೆ ಬಂತು, ಅಲ್ಲಿಂದ ಡೆಲ್ಲಿಗೆ ತಗೊಂಡೋದ್ರು, ಆ ಇಡೀ ಚಿತ್ರಣದ ವಿಚಾರವನ್ನ ಚಿನ್ನಯ್ಯ ಯಾವ ರೀತಿನಲ್ಲಿ ಎಳೆ ಎಳೆಯಾಗಿ ಬಾಯ್ಬಿಟ್ಟಿದ್ದಾನೆ, ನಿಮ್ಮ ಹತ್ರ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ಹೇಳಿ. ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಷಡ್ಯಂತ್ರಗಳು ಒಂದೊಂದೇ ಬಯಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ಆರಂಭದಲ್ಲಿ ಬುರುಡೆ ಎಲ್ಲಿಂದ ತಂದದ್ದು, ಯಾವಾಗ ತಂದದ್ದು ಮತ್ತು ಯಾರು ತಂದದ್ದು ಎನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇತ್ತು. ಆ ಬಳಿಕ ವಿಠ್ಠಲಗೌಡ್ರೆ ಈ ಒಂದು ಬುರುಡೆಯನ್ನ ತಂದದ್ದು, ಅದು ಬಂಗ್ಲಗುಡ್ಡ ಕಾಡಿನಿಂದ ವಿಠ್ಠಲಗೌಡ್ರು ಮತ್ತು ಪ್ರದೀಪ್ ಅನ್ನುವಂತ ಇಬ್ರು ಹೋಗಿ ಆ ಒಂದು ಬುರುಡೆಯನ್ನು ತಂದದ್ದು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಅದರ ಬಳಿಕ ದೆಹಲಿ ಲಿಂಕ್ ಕೂಡ ಇದಕ್ಕೆ ಸಿಕ್ಕಿರುವಂತದ್ದು. ದೆಹಲಿಯ ಒಂದು ಅಪರಿಚಿತರ ಮನೆಯಲ್ಲಿ ಈ ಒಂದು ಮೀಟಿಂಗ್ ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಉಜಿರೆ ಮೂಲದ 3 ಮತ್ತು 2 ಯೂಟ್ಯೂಬರ್ ಮತ್ತು ಉತ್ತರ ಕರ್ನಾಟಕದವರು ಕೂಡ ಇದರಲ್ಲಿ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ತನಿಖೆ ಆಗ್ತಾ ಇರುವಂತದ್ದು, ಒಂದೊಂದೇ ವಿಚಾರಗಳು ಕೂಡ ಹೊರಬೀಳ್ತಾ ಇರುವಂತದ್ದು. ಸದ್ಯ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಆಲ್ ರೈಟ್, ಇಡೀ ಬುರುಡೆಯ ರಹಸ್ಯವನ್ನ ಚಿನ್ನಯ್ಯ ಎಳೆ ಎಳೆಯಾಗಿ SIT ಮುಂದೆ ಬಿಚ್ಚಿಟ್ಟಿದ್ದಾನೆ ಅಂತ ಹೇಳಲಾಗಿದೆ. ವಿಠ್ಠಲಗೌಡ ಬಂಗ್ಲೆಗುಡ್ಡದಿಂದ ಆ ಬುರುಡೆಯನ್ನ ತಂದಿದ್ದು. ಫಸ್ಟಿಗೆ ನೀವು ನೋಡಿದ್ರೆ ವೀಕ್ಷಕರೇ, ಈ ಇಡೀ ತನಿಖೆ ಶುರುವಾದ ಮೊದಲಿಗೆ ಚಿನ್ನಯ್ಯ ತಾನೇ ಅಗೆದು ತಂದ ಬುರುಡೆ ಅಂತ ಹೇಳಲಾಯಿತು. ಈಗ ವಿಠ್ಠಲಗೌಡ, ಸೌಜನ್ಯ ಮಾವ ವಿಠ್ಠಲಗೌಡ ಈ ಬುರುಡೆಯನ್ನ ಬಂಗ್ಲೆಗುಡ್ಡದಿಂದ ಪ್ರದೀಪ್ ಮತ್ತು ವಿಠ್ಠಲಗೌಡ ಅಗೆದು ತಂದರು. ಅಗೆದೋ ಅಥವಾ ಹಂಗೆ ತಂದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂಗ್ಲೆಗುಡ್ಡದಿಂದ ತಂದು ಅದನ್ನ ಉಜ್ರೆನಲ್ಲಿ ಇಟ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ತಲುಪಿಸಿ ಚಿನ್ನಯ್ಯನ ಕೈಗೆ ತಲುಪಿಸಲಾಯಿತು. ಪ್ಲಾನ್ ಮಾಡಿ, ಹಿಂಗ್ ತಗೊಂಡೋಗು ನೀನು, ಹಿಂಗ್ ಹೇಳು, ಈ ತರ ಕತೆ ಆಗಬೇಕಿದು ಅಂತ. ಅನಂತರ ಇನ್ನೋರ್ವ ಸೂತ್ರಧಾರ, ಪ್ರಮುಖ ಸೂತ್ರಧಾರ, ಸದ್ಯದಲ್ಲೇ ಬಯಲು ಮಾಡ್ತೀವಿ ಅದನ್ನು ಕೂಡ. ಸೊ ಅವರು ಎಲ್ಲಾ ಕಥೆ ಹೆಣೆದು ಕೊಟ್ಟು ಡೆಲ್ಲಿನಲ್ಲೂ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ SP ಆಫೀಸಿಗೆ ತಗೊಂಡ್ಬಂದಿದ್ದಾರೆ.